ಹಾಯ್ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಸೌತ್ ಝೋನ್ ವೈಲ್ಡ್ ಲೈಫ್ ಕ್ಲಬ್. ಸೊ ನೋಡ್ತಾ ಇರ್ಬೋದು, ಸೌತ್ ಝೋನ್ ವೈಲ್ಡ್ ಲೈಫ್ ಕ್ಲಬ್ ಕಡೆಯಿಂದ ನಾವು ಇವತ್ತು ಮೈಸೂರು ಪ್ಯಾಲೇಸ್ ಒಳಗಡೆ ಬಂದಿದ್ದೀವಿ. ಸೊ ಮೈಸೂರು ಪ್ಯಾಲೇಸಲ್ಲಿ ಎಲ್ಲಿದ್ದೀವಿ ಅಂತಂದರೆ, ನಾನು ಹಿಂದೆ ನೀವು ನೋಡ್ತಾ ಇರ್ಬೋದು, ಈಗಷ್ಟೇ ಕೆಲವೇ ದಿನಗಳ ಅಂತರದಲ್ಲೇ ಗಜಪಯಣ ಅಂತ ಒಂದು ಪ್ರೋಗ್ರಾಮ್ನ ಮುಗಿಸ್ಕೊಂಡು, ಆ ಕಾರ್ಯಕ್ರಮನ ಮುಗಿಸ್ಕೊಂಡು ಈಗ ತಾನೇ ಎಲ್ಲ ಆನೆಗಳು 9 ಆನೆಗಳು ಕೂಡ ಪ್ಯಾಲೇಸ್ ಒಳಗಡೆ ಬಂದಿದ್ದಾವೆ. ನನ್ನ ಹಿಂದೆ ನೀವು ನೋಡ್ತಾ ಇರ್ಬೋದು, ನನ್ನ ಹಿಂದೆ ಇವಾಗ ನಾನು ನಿಂತಿರುವಂಥ ಜಾಗದಲ್ಲಿರುವಂಥ ಆನೆ ಹೆಸರು ಮಹೇಂದ್ರ ಅಂತ ಹೇಳ್ತೀವಿ. ಸೊ ಈ ಮಹೇಂದ್ರ ಆನೆ ಬಂದು ನಮ್ಮ ಚನ್ನಪಟ್ಟಣ ರಾಮನಗರ ವ್ಯಾಪ್ತಿಯಲ್ಲಿ ಹಿಡಿದಂಥ ಆನೆ. ಸುಮಾರು ಸರಾಸರಿ ಒಂದು 42ರಿಂದ 43 ವರ್ಷ ಅಂತಲೂ ಹೇಳ್ಬೋದು. 5120 kg ತೂಕ ಬಂದಿದ್ದಾನೆ ಈ ವರ್ಷದ ಒಂದು ತೂಕ ಚೆಕ್ ಮಾಡೋ ಇದರಲ್ಲಿ. ಸೊ ಮಹೇಂದ್ರನ ಗುಣಲಕ್ಷಣಗಳು ಏನು ಅಂತಂತಂದರೆ, ಹುಲಿ ಕಾರ್ಯಾಚರಣೆ ಇರ್ಬೋದು, ಆನೆ ಕಾರ್ಯಾಚರಣೆ ಇರ್ಬೋದು. ಸೊ ಎಲ್ಲದರಲ್ಲೂ ಭಾಗಿಯಾಗ್ತಾನೆ ಈ ನಡುವೆ. ಸೊ ಮಹೇಂದ್ರನ ವಾಸಸ್ಥಳ ಬಂದು ನಮ್ಮ ಅರ್ಜುನ, ಕಿಂಗ್ ಅರ್ಜುನ, ಕಬಿನಿ ಅರ್ಜುನ ಅಂತ ಏನು ಹೇಳ್ತಾ ಇದ್ವಿ, ಈ ಆನೆ ಅರ್ಜುನ ಎಲ್ಲಿದ್ದ ಅದೇ ಬಳ್ಳೆ ಶಿಬಿರದಲ್ಲೇ ಈಗ ಮಹೇಂದ್ರ ಇದ್ದಾನೆ. ಮಹೇಂದ್ರನೊಟ್ಟಿಗೆ ಲಕ್ಷ್ಮಿ ಕೂಡ ಅದೇ ಬಳ್ಳೆ ಕ್ಯಾಂಪಲ್ಲಿ ಇರತಕ್ಕಂಥ ಆನೆ ಆಗಿದೆ. ಸೊ ಲಕ್ಷ್ಮಿ ಕೂಡ ಮಹೇಂದ್ರ ಕೂಡ ಈ ಒಂದು 2025 ದಸರಾಗೆ ಬಂದಿದೆ. ಸೊ ಮುಂದೆ ಹೋಗ್ತಾ ಇನ್ನು ಮಹೇಂದ್ರನ ಜೊತೆಗೆ ಇನ್ನು ಅಭಿಮನ್ಯು ಇದ್ದಾನೆ, ಭೀಮ ಇದ್ದಾನೆ, ಕಂಜನ್ ಇದ್ದಾನೆ, ಧನಂಜಯ ಇದ್ದಾನೆ. ಎಲ್ಲ ಪ್ರತಿಯೊಂದು ಆನೆಗಳ ಬಗ್ಗೆನೂ ಇವತ್ತು ನಾವು ನಿಮ್ಮ ಮುಂದೆ ತಂದು ನಿಲ್ಲಿಸಲಿಕ್ಕೆ ಅಂತ ಹೇಳಿ ಇವತ್ತು ಬಂದಿದ್ದೀವಿ. ಸೊ ನಮ್ಮ ಟೀಮು ಎಲ್ಲರೂ ಇವತ್ತು ಇಲ್ಲಿ ಬಂದು ಸೇರಿದ್ದೀವಿ. ನೋಡೋಣ ಮುಂದೆ ಹೋಗ್ತಾ ಯಾವ್ಯಾವ ಆನೆ ಇದೆ, ಯಾವ ರೀತಿ ತುಂಟಾಟ ಮಾಡ್ತಾ ಇದ್ದಾರೆ ಒಳಗಡೆ, ಯಾವ ರೀತಿ ಆಕ್ಟಿವ್ ಆಗಿದ್ದಾರೆ, ಏನೇನು ಮಾಡ್ತಾ ಇದ್ದಾರೆ ಎಲ್ಲ ನೋಡೋಣ. 2025 ಮೈಸೂರು ದಸರಾ ಗಜಪಯಣ ಶುರುವಾಗಿದೆ. ನೀವು ನೋಡ್ಬೋದು, ಎಲ್ಲ ಆನೆಗಳು ನಮ್ಮ ಮೈಸೂರು ಅರಮನೆಗೆ ಬಂದಿದೆ. ನನ್ನ ಹಿಂದೆ ನಿಂತಿರೋದು ಮಹೇಂದ್ರ. ವಾಗಿ 2022-23ರಿಂದ ಸೊ ಶ್ರೀರಂಗಪಟ್ಟಣ ಒಂದು ಅಂಬಾರಿ ಹೊರುವಂಥ ಒಂದು ಕೆಲಸದಲ್ಲಿ ಭಾಗಿಯಾಗಿದ್ದಾನೆ. ಅದನ್ನು ಕೂಡ ನಡೆಸ್ಕೊಂಡು ಬರ್ತಾ ಇದ್ದಾನೆ ಯಶಸ್ವಿಯಾಗಿ. ಸೊ ನೋಡೋಣ ಮುಂದೆ ನಮ್ಮ ಮಹೇಂದ್ರ ಇನ್ನು ಯಾವ ರೀತಿ ಎಲ್ಲ ಒಂದು ಸಾಧನೆಗಳು ಮಾಡ್ತಾನೆ ಅಂತಂತೇಳಿ. ಸಾಕಷ್ಟು ಜನಕ್ಕೆ ಅವನ ಮೇಲೆ ತುಂಬ ಭರವಸೆ ಇದೆ. ಮಹೇಂದ್ರನ ಮೇಲೆ ನೋಡ್ಬೋದು ಹಿಂದೆ ಯಾವ ರೀತಿ ಇದ್ದಾನೆ ಅಂತೇಳಿ. ಅವನ ಹೈಟು, ಅವನ ವೆಯ್ಟು, ಅವನ ಉದ್ದದಂತ ಮತ್ತು ಅವ್ನು ನಿಂತಿರೋಂಥ ಸ್ಟೈಲು ನೋಡ್ಬೋದು. ಫ್ಯೂಚರಲ್ಲಿ ನಮ್ಮ ಒಂದು ಕುಮ್ಕಿ ಟೀಮ್ ಏನಿದೆಯಲ್ಲ, ಸೊ ದ ಬೆಸ್ಟ್ ಕುಮ್ಕಿ ಟೀಮ್ ಅಲ್ಲಿ ಮಹೇಂದ್ರ ಕೂಡ ಒಬ್ಬ ಸೇರ್ತಾನೆ. ಇವತ್ತು ನಿಮ್ಮ ಮುಂದೆ ಒಂದು ವಿಶೇಷವಾದಂಥ ಒಂದು ಕ್ರೇಜ್ ಹುಟ್ಟಿರೋಂಥ ಆನೆ ಭೀಮಾ ಆನೆ ಹತ್ರ ನಾವಿದ್ದೀವಿ. ಸೊ ಸುಮಾರು 25ರಿಂದ 26 ವರ್ಷ ಅಂತ ಹೇಳ್ಬೋದು ಈ ಒಂದು ತುಂಟ ಭೀಮನಿಗೆ. ಸೊ ತೂಕದಲ್ಲಿ ಹೇಳ್ತೀರಾ ಅಂತಂದರೆ, ಇಲ್ಲಿ ಬಂದಿರೋಂಥ ಪ್ರತಿಯೊಂದು ಆನೆ, ಯಾವ್ಯಾವ ಆನೆ ಇದೆ 9 ಆನೆಗಳಲ್ಲೂ ಅತಿ ಹೆಚ್ಚು ತೂಕ ತೂಕ ಬಂದಿರೋಂಥ ಆನೆ ಈ ವರ್ಷದ 2025 ದಸರಾದ ಆನೆ ಅಂತಂದರೆ ಭೀಮಾ ಅಂತ ಹೇಳ್ಬೋದು. ಸರಾಸರಿ 5465 kg ತೂಕ ಇದ್ದಾನೆ. ಸೊ ಮಾವುತ್ರ ಹೆಸರು ಬಂದು ಗುಂಡಣ್ಣ ಅಂತ, ಕಾವಾಡಿ ಹೆಸರು ನಂಜುಂಡಣ್ಣ ಅಂತ. ಹಿಂದೆ ನೋಡ್ತಾ ಇರ್ಬೋದು ನೀವು, ಹಿಂದೆಗಡೆ ಆನೆಗೆ ಸ್ನಾನ ಮಾಡಿಸ್ತಾ ಇದ್ದಾರೆ. ನೋಡಿ ಯಾವ ರೀತಿ ಸ್ನಾನ ಮಾಡಿಸ್ತಾ ಇದ್ದಾರೆ ಅಂಥೇಳಿ. ಯಾವ ರೀತಿ ಒಂದು ಕ್ರೇಜ್ ಹುಟ್ಟಿದೆ ಅಂದರೆ ಈ ಒಂದು ಆನೆ ಬಗ್ಗೆ ಹೇಳಬೇಕು ಅಂತಂದರೆ, ತುಂಬ ಅತಿ ಹೆಚ್ಚು ಒಂದು ಫ್ಯಾನ್ ಬೇಸ್ ಇದೆ ನಮ್ಮ ಕರ್ನಾಟಕ ಭೀಮಾ ಅಂತಲೇ ಹೇಳ್ಬೋದು, ಮನೆ ಮಗ ಅಂತಲೂ ಹೇಳ್ಬೋದು. ನಮ್ಮಿಂದ ಇರೋದು ಭೀಮಾ ಇವತ್ತು ಜಳಕ ಮಾಡ್ತಾ ಇದ್ದಾನೆ. ಫ್ಯಾನ್ ಬೇಸ್ ಭೀಮನ್ಗೆ ಅಂತೂ ಬೇಕಾದಷ್ಟು ಜನ ಇದ್ದಾರೆ. ಭೀಮಾ ಅಂದಿದ ತಕ್ಷಣ, ಭೀಮಾ ಅಂತ ಹೆಸರು ಕರೆದಿದ್ದ ತಕ್ಷಣ ಸೊಂಡ್ಲೆತ್ತಿ ಎಲ್ಲರಿಗೂ ಹಾಯ್ ಮಾಡ್ತಾನೆ. ಅವನದೇ ಒಂದು ಡಿಫ್ರೆಂಟ್ ಸ್ಟೈಲು, ಅವನದೇ ಒಂದು ಡಿಫ್ರೆಂಟ್ ಫ್ಯಾನ್ ಬೇಸು. ಒಂಥರ ತುಂಟ ಮಗು ಎಲ್ಲ ಒಂದು ಕೂಡಿದಂಥ ಒಂದು ಆನೆ ಅಂತ ಹೇಳ್ಬೋದು. ಸ್ನಾನ ಮಾಡ್ತಾ ಇದ್ದಾನೆ. ನಮ್ಮ ನಂಜುಂಡಣ್ಣ ಅವರು ಕಬಡ್ಡಿ ಅವರು ಸ್ನಾನ ಮಾಡಿಸ್ತಾ ಇದ್ದಾರೆ. ಭೀಮಾ ಭೀಮಾ
ನಮ್ಮಿಂದೆ ನಿಂತಿರೋದು ಏಕಲವ್ಯ ಗಂಡಾನೆ. ಸರಾಸರಿ ಒಂದು 40 ವರ್ಷದ ಆನೆ. ಮಾವುತರು ಬಂದು ಇದಾಯತ್ ಕಾವಡಿ ಸೃಜನ್ ಅವರು. ನಮ್ಮ ಏಕಲವ್ಯ ದೊಡ್ಡ ಹರವೆ ಎಲಿಫೆಂಟ್ ಕ್ಯಾಂಪಲ್ಲಿ ಇರ್ತಾನೆ. ಏಕಲವ್ಯ ಎಲ್ಲ ಥರದ ಒಂದು ಹುಲಿ ಕಾರ್ಯಾಚರಣೆ ಆನೆ ಕ್ಯಾಪ್ಚರಿಂಗ್ಗೆ ಪಾಲ್ಗೊಂಡಿದ್ದಾನೆ. ಫ್ಯೂಚರ್ ಅಂತ ಹೇಳ್ಬೋದು. ತುಂಬ ಒಂಥರ ನಾವು ನೋಡಿದ್ರೆ ಒಂಥರ ಸಾಫ್ಟಾಗಿರ್ತಾನೆ, ಎಲ್ಲದಕ್ಕೂ ಒಂದು ಪ್ರತಿಕ್ರಿಯಿಸ್ತಾನೆ. ಏಕಲವ್ಯನ ಹೈಟ್ ಬಂದು 2.88 ಮೀಟರ್ಸ್ ಹಾಗೂ ಏಕಲವ್ಯನ ವೆಯ್ಟ್ ಬಂದು 5305. ಮೂಡಿಗೆರೆ ಬೈರ ಅಂತ ಹೇಳಿ ಒಂದು ಹಿಡಿದಂಥ ಒಂದು ಆನೆ. ಆ ಟೈಮಲ್ಲಿ ಹಿಡಿದ್ರು, ಬಟ್ ಆದರೆ ಅದು ಮೂಡಿಗೆರೆ ಬೈರ ಅಲ್ಲ ಅಂತ ಒಂದು ಕ್ಲಾರಿಟಿ ಸಿಕ್ಕಿದೆ. ಬಟ್ ಆದರೆ ಈಗ ಆತನ ಹೆಸರು ಒಂದು ಏಕಲವ್ಯ ಅಂತ ಆಗಿದೆ. ಮಾವುತರು ಇದಾಯತ್ತಣ, ಸೊ ಅಲ್ಲೇ ಪಕ್ಕದಲ್ಲೇ ಇದ್ದಾರೆ ಆ ಕಡೆ. ಸೊ ನೋಡ್ಬೋದು ಯಾವ ರೀತಿ ಇದ್ದಾನೆ ಅಂತ ಹೇಳಿ. ಈತನು ಕೂಡ ಹಿಡಿದಂಥ ಒಂದೇ ಒಂದು ವರ್ಷಕ್ಕೆ ಟ್ರೈನಿಂಗ್ ಆಗಿದ್ದು ಒಂದೇ ಒಂದು ವರ್ಷಕ್ಕೆ ಸೊ ದಸರಾಗೆ ಬಂದಿದ್ದಾನೆ, ದಸರಾದಲ್ಲಿ ಪಾಲ್ಗೊಂಡಿದ್ದಾನೆ. ಇದು ಅವನು ಸೆಕೆಂಡ್ ಟೈಮ್ ದಸರಾ ಆಗಿದೆ. ಸೊ 2025ನೇ ದಸರಾಗೆ ಬಂದಿದ್ದಾನೆ. ಲಾಸ್ಟು 2024 ದಸರಾಗೂ ಕೂಡ ಬಂದಿದ್ದ. 2024ನೇ ಇಸ್ವಿಯ ದಸರಾನ ಕೂಡ ತುಂಬ ಯಶಸ್ವಿಯಾಗಿ ನಡೆಸ್ಕೊಟ್ಟಂಥ ಆನೆ ಏಕಲವ್ಯ. ಮತ್ತು 2025ಕ್ಕೂ ಕೂಡ ಬಂದಿದ್ದಾನೆ. ಈತನೂ ಕೂಡ ಸಾಕಷ್ಟು ಈ ನಡುವೆ ಆನೆ ಕಾರ್ಯಾಚರಣೆ, ಹುಲಿ ಕಾರ್ಯಾಚರಣೆಗಳಲ್ಲಿ ಭಾಗಿಯಾಗ್ತಾ ಇದ್ದಾನೆ. ನೋಡ್ಬೋದು. ಸೊ ಈ ನಡುವೆ ತಾನೇ ಒಂದು ಸಕ್ಕರೆ ಬೈಲಲ್ಲಿ ಒಂದು ಹಿಡಿದಂಥ ಆನೆನ ಯಾವ ರೀತಿ ಒಂದು ಲಾರಿಯಿಂದ ಇಳಿಸಿದ ತಕ್ಷಣ ಯಾವ ರೀತಿ ಒಂದು ಮುಖ ಕೊಟ್ಟು ನಿಂತು ಫೈಟ್ ಮಾಡ್ದ, ಮತ್ತು ಯಾವ ರೀತಿ ಕ್ರಾಲ್ ಒಳಗಡೆ ತಳ್ಳೋದ್ರ ಆಗಲಿ, ಮತ್ತು ಕಾಡಲ್ಲಿ ಕಾರ್ಯಾಚರಣೆಗಳಾಗಲಿ ಎಲ್ಲ ಪ್ರತಿಯೊಂದಕ್ಕೂ ತುಂಬ ಒಂದು ಚೆನ್ನಾಗಿ ಸ್ಪಂದಿಸ್ತಾರಂಥ ಆನೆ ಅಂತ ಕೂಡ ನಾವು ಕನ್ಸಿಡರ್ ಮಾಡ್ಬೋದು. ಸೊ ಈತನಿಗೂ ಕೂಡ ಮುಂದೆ ಒಂದು ಒಳ್ಳೆ ಭವಿಷ್ಯ ಇದೆ. ಸೊ ನಮ್ಮ ಕರ್ನಾಟಕ ಕುಮ್ಕಿ ಟೀಮಲ್ಲಿ ಈತನು ಕೂಡ ಒಬ್ಬ ಬೆಸ್ಟ್ ಕುಮ್ಕಿ ಎಲಿಫೆಂಟ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಸೊ ಸ್ನೇಹಿತರೆ, ಈಗ ತಾನೇ ಏಕಲವ್ಯ ಆನೆ ನೋಡಿದ್ವಿ, ಭೀಮಾ ಆನೆ ನೋಡಿದ್ವಿ, ಅಲ್ಲಿ ಮಹೇಂದ್ರನ್ ನೋಡಿದ್ವಿ. ಸೊ ಈಗ ನನ್ನಿಂದ ನೀವೇನು ನೋಡ್ತಾ ಇದ್ದೀರಲ್ಲ ಪ್ಯಾಲೇಸ್ ಒಳಗಡೆ, ಸೊ ಈ ಎರಡು ಹೆಣ್ಣಾನೆಗಳು ನೋಡ್ಬೋದು. ಸೊ ನೋಡ್ಬೋದು, ಒಂದು ಆನೆ ಹೆಸರು ಬಂದು ಪ್ರೀತಿ, ಇನ್ನೊಂದು ಆನೆ ಹೆಸರು ಚಂಚಲ ಅಂತ. ಈ ಎರಡು ಹೆಣ್ಣಾನೆಗಳು ಯಾವಾಗಲೂ ಕೂಡ ಇಲ್ಲೇ ಮೈಸೂರು ಪ್ಯಾಲೇಸ್ ಒಳಗಡೆ ಇರುತ್ತೆ. ಅರಮನೆ ಆನೆಗಳು ಅಂತ ಕೂಡ ಕನ್ಸಿಡರ್ ಆಗುತ್ತೆ. ಅಂದರೆ ಇವು ಯಾವುದೇ ಥರ ಹೊರಗಡೆ ಹೋಗೋದಾಗಲಿ, ಬೇರೆ ಕ್ಯಾಂಪ್ಗಳಲ್ಲಿ ಇರೋದಾಗಲಿ ಆ ಥರ ಎಲ್ಲ ಏನು ಮಾಡಲ್ಲ. ಸೊ ಇವೆರಡು ಆನೆಗಳು ಪ್ರತಿನಿತ್ಯ ಬೆಳಗ್ಗೆಯಿಂದ ಸಂಜೆವರೆಗೂ ತಮ್ಮ ದಿನಚರಿಗಳನ್ನ ಇದೇ ಮೈಸೂರು ಪ್ಯಾಲೇಸ್ ಒಳಗಡೆ ಕಳೆಯುವಂಥ ಎರಡು ವಿಶೇಷವಾದ ಆನೆಗಳಾಗಿರುತ್ತವೆ. ಸೊ ನೋಡ್ಬೋದು ಎಷ್ಟು ಮುದ್ದಾಗಿದೆ ಎರಡು ಹೆಣ್ಣಾನೆಗಳು, ಪ್ರೀತಿ ಮತ್ತು ಚಂಚಲ ಅಂತ. ಸೊ ತುಂಬ ಚೆನ್ನಾಗಿ ಸಾಕಿ ಬೆಳೆಸಿದ್ದಾರೆ. ಸೊ ನೋಡ್ಬೋದು ಯಾವ ರೀತಿ ತಲೆ ಅಳ್ಳಾಡಿಸ್ತಾ ಇದ್ದಾರೆ ಎರಡು ಹೆಣ್ಣಾನೆಗಳು ಅಂತ ಇದ್ದೀರಾ. ಇಲ್ಲಿ ಪ್ರಶಾಂತ ಇದ್ದಾನೆ. ಸೊ ತುಂಬ ಒಂದು ಕುಮ್ಕಿ ಆನೆಗಳಲ್ಲೇ ಹಳೆ ಆನೆ ಅಂತಲೂ ಹೇಳ್ಬೋದು. ನಮ್ಮ ಅರ್ಜುನ, ಬಲರಾಮ, ಅಭಿಮನ್ಯು ಇವರೆಲ್ಲರ ಜೊತೆನೂ ಕೂಡ ಒಂದು ಕಾರ್ಯಾಚರಣೆಗಳಲ್ಲಿ ಸಾಕಷ್ಟು ಕಾಡಾನೆಗಳು, ಹುಲಿ ಕಾರ್ಯಾಚರಣೆ ಅದರಲ್ಲೆಲ್ಲ ಕೂಡ ಭಾಗಿಯಾಗಿದ್ದಾನೆ. ತುಂಬ ಸಾಥ್ ಕೊಡುವಂಥ ಆನೆ ಆಗಿದೆ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ. ಸೊ ಮಾವುತರು ಬಂದು ಚಿನ್ನಪ್ಪ ಅಂತ, ಕಾವಡಿ ಬಂದು ಚಂದ್ರು ಅಂತ. ಸೊ ಸರಾಸರಿ ಒಂದು 53ರಿಂದ 55 ವರ್ಷ ಅಂತ ಹೇಳ್ಬೋದು. ಸೊ 2.66 ಮೀಟರ್ ಎತ್ತರ ಇದ್ದಾನೆ. ಸೊ 5110 kg ತೂಕ ಬಂದಿದ್ದಾನೆ. ಈ ವರ್ಷದ ಒಂದು 2025 ಅಂಬಾರಿಗಳ ಆನೆಗಳ ಒಂದು ತೂಕದ ಚೆಕ್ಕಿಂಗ್ ಲಿಸ್ಟಲ್ಲಿ ಯಾವ ರೀತಿ ಅವರ ಒಂದು ಕಾವಡಿ ಮೇಲೆ ಹತ್ತುತ್ತಾ ಇದ್ದಾರೆ. ತುಂಬ ಒಂದು ಮುಖ ಲಕ್ಷಣ ಇರೋಂಥ ಆನೆ. ಸೊ ಹಳೆ ಆನೆ ಅಂತ ಕೂಡ ಕನ್ಸಿಡರ್ ಮಾಡ್ಬೋದು. 53ರಿಂದ 55 ವರ್ಷ ಆಗಿದೆ ಈತನಿಗೆ. ತುಂಬ ಸಾಕಷ್ಟು ಕಾರ್ಯಾಚರಣೆಗಳಲ್ಲಿ ತುಂಬ ಒಂದು ಸಾಥ್ ಕೊಟ್ಟಿರೋಂಥ ಆನೆ ಆಗಿದೆ. ಇಷ್ಟೊತ್ತು ಬೇರೆ ಆನೆಗಳೆಲ್ಲ ನೋಡಿದ್ವಿ. ಈಗ ನನ್ನಿಂದ ನೀವೇನು ನೋಡ್ತಾ ಇದ್ದೀರಲ್ಲ, ಸೊ ದ ಒನ್ ಆ್ಯಂಡ್ ಓನ್ಲಿ AK-47 ದ ಕ್ಯಾಪ್ಟನ್ ಅಭಿಮನ್ಯು ಹತ್ರ ಇದ್ದೀವಿ. ಸೊ ನನ್ನ ಹಿಂದೆ ನೋಡ್ಬೋದು ಅಭಿಮನ್ಯು. ಸೊ ಈ ವರ್ಷ 2025ನೇ ದಸರಾಗೆ ಅಂಬಾರಿ ಹೊರತಕ್ಕಂಥ ಆನೆ ಆಗಿದೆ. ಸೊ ಸರಾಸರಿ ಒಂದು 59 ವರ್ಷ ಆಗಿದೆ ಅಂತ ಅಂದಾಜಿಸ್ಬೋದು ಅಭಿಮನ್ಯು ಏಜು. ಸೊ ಒಂದು 5360 kg ತೂಕ ಹೊಂದಿದ್ದಾನೆ ಈ ವರ್ಷ ತೂಕದಲ್ಲಿ. ಸೊ 140ರಿಂದ 150 ಕಾಡಾನೆಗಳ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾನೆ. ಸಾಕಷ್ಟು ಆನೆಗಳನ್ನ ಹಿಡಿದಿದ್ದಾನೆ. ಆಲ್ಮೋಸ್ಟ್ ಇಲ್ಲಿ ಬಂದಿರುವಂಥ ಬೇರೆ ಹೊಸ ಆನೆಗಳು ಯಾವುದಿದೆಯಲ್ಲ, ಇದೆಲ್ಲ ಆನೆಗಳು ಕೂಡ ಇದೇ ಅಭಿಮನ್ಯುವಿಂದ ಕ್ಯಾಪ್ಚರ್ ಆಗಿರುವಂಥ ಆನೆಗಳು. ಮತ್ತು ಒಂದು 50ರಿಂದ 60 ಹುಲಿ ಕಾರ್ಯಾಚರಣೆಗಳಲ್ಲೂ ಕೂಡ ಭಾಗಿಯಾಗಿದ್ದಾನೆ ಅಭಿಮನ್ಯು. ಸತತವಾಗಿ 5 ವರ್ಷ ಅಂಬಾರಿನ ಹೊತ್ತು ಈಗ 6ನೇ ವರ್ಷವೂ ಕೂಡ ಅಂಬಾರಿ ಹೊರಲಿಕ್ಕೆ ಸಿದ್ಧ ಆಗ್ತಾ ಇದ್ದಾನೆ. ಸೊ ಮಾವುತರು ಬಂದು ವಸಂತಣ್ಣ ಅಂತ ಹೇಳ್ತೀವಿ. ಸೊ ಕಾವಡಿ ಬಂದು ರಾಜು ಅಂತ ಹೇಳ್ತೀವಿ. ಸೊ ಸಾಕಷ್ಟು ಇಡೀ ಕರ್ನಾಟಕದಲ್ಲಿ ವಿವಿಧ ಪ್ರದೇಶಗಳಲ್ಲಿ ಹೋಗಿ ಕಾಡಾನೆಗಳ ಒಂದು ಉಪಟಳನ ನಿಭಾಯಿಸೋದ್ರಲ್ಲಿ ಕಾಡಾನೆ ಎಷ್ಟೇ ದೈತ್ಯವಾಗಿರಲಿ, ಎಷ್ಟೇ ಒಂದು ಶಕ್ತಿಶಾಲಿಯಾಗಿರಲಿ, ಮುಖ ಕೊಟ್ಟು ನಿಲ್ಲುವಂಥ ಒಂದು AK-47 ಆನೆ ಯಾವುದಾದ್ರೂ ನಮ್ಮ ಕರ್ನಾಟಕದಲ್ಲಿ ಇದೆ ಅಂತಂತಂದರೆ ಅದು ಹೆಮ್ಮೆಯಿಂದ ಹೇಳ್ಕೊಬೋದು ವೀರ ಅಭಿಮನ್ಯು ಅಂತ. ಸೊ ಈ ಅಭಿಮನ್ಯುವಿಂದ ನಮ್ಮ ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಲಿ, ನಮ್ಮ ಕರ್ನಾಟಕಕ್ಕಾಗಲಿ ತುಂಬ ಒಂದು ಒಳ್ಳೆಯ ಹೆಸರು ಬಂದಿದೆ. ನೋಡ್ಬೋದು ಅಭಿಮನ್ಯು ಹಿಂದೆ ಇದ್ದಾನೆ. ಸೊ
ಕಂಪ್ಲೀಟಾಗಿ ಅವನ ಒಂದು ಚಿತ್ರನ ನೀವು ನೋಡ್ಬೋದು. ನನ್ನ ಹಿಂದೆ ನಿಂತಿರೋದು AK-47 ವೀರ ಅಭಿಮನ್ಯು. ಮೈಸೂರು ಅಂಬಾರಿ ಚಾಮುಂಡೇಶ್ವರಿ ದೇವಿಯನ್ನು ಹೊರುವಂತಹ ಅಭಿಮನ್ಯು ನಿಂತಿದ್ದಾನೆ. ದೈತ್ಯ ದೇಹ, ನೋಡಿದ್ರೇ ಭಯ ಆಗುತ್ತೆ. ಕಾವಾಡಿ ಮಾವುತ ಇಲ್ಲ ಅಂದರೆ ಹತ್ತಿರ ಸಹ ಯಾರನ್ನೂ ಸೇರಿಸಲ್ಲ. ಸೌತ್ ಝೋನ್ ವೈಲ್ಡ್ ಲೈಫ್ ಕ್ಲಬ್ ಸ್ನಾನ ಮಾಡಿಸಿ ಕರ್ಕೊಂಡು ಬಂದಿದ್ದಾರೆ. ಸೊ ಪ್ರತಿಯೊಂದು ಆನೆಗಳು ಈ ಅರಮನೆ ಪ್ಯಾಲೇಸ್ ಒಳಗಡೆ ಏನು 2-2.5 ತಿಂಗಳವರೆಗೂ ಬಂದಿರ್ತವೆ ಗಜಪಯಣ ಮುಗಿಸ್ಕೊಂಡು ತಮ್ಮ ಬೇಸ್ ಕ್ಯಾಂಪ್ಗಳಿಂದ ಮತ್ತು ತಮ್ಮ ಒಂದು ಜಾಗಗಳಿಂದ ಕಾಡುಗಳಿಂದ ಬಂದಿರ್ತಾರಲ್ಲ. ಸೊ ಈ ಎಲ್ಲ ಆನೆಗಳಿಗೂ ಇದೇ ಜಾಗದಲ್ಲೇ ಸ್ನಾನ ಮಾಡಿಸೋದು. ಸೊ ನೋಡ್ಬೋದು, ಪ್ರತಿ ವರ್ಷವೂ ಇಲ್ಲೇ ಸ್ನಾನ ಮಾಡಿಸ್ತಾರೆ. ಈ ವರ್ಷವೂ ಕೂಡ ಇದೇ ಒಂದು ಸ್ನಾನದ ಜಾಗ ಆಗಿದೆ. ಸೊ ಈಗ ಇಲ್ಲಿ ನಮ್ಮ ಕ್ಯಾಪ್ಟನ್ ಅಭಿಮನ್ಯುನ ಕರ್ಕೊಂಡು ಬಂದಿದ್ದಾರೆ. ಸೊ ಈ ವರ್ಷ ಅಂಬಾರಿ ಹೊರತಕ್ಕಂಥ ಆನೆ, ಸೊ ಏನು ನಮ್ಮ ಕ್ಯಾಪ್ಟನ್ ಅಭಿಮನ್ಯು ಇದ್ದಾನೆ ನೋಡ್ಬೋದು ಯಾವ ರೀತಿ ಇದ್ದಾನೆ. ಸ್ನೇಹಿತರೆ ನೋಡ್ಬೋದು, ಈಗಷ್ಟೇ ಭೀಮನಿಗೆ ಸ್ನಾನ ಆಯಿತು. ಸ್ನಾನ ಮಾಡಿಕೊಂಡು ಇವಾಗ ಒಂದು ಜಾಗಕ್ಕೆ ಕರ್ಕೊಂಡು ಬಂದಿದ್ದಾರೆ. ಏನಿಲ್ಲ, ಒಂದು ಪ್ರತ್ಯೇಕವಾಗಿ ಒಂದಷ್ಟು ಶೆಡ್ಗಳು ಹಾಕಿರ್ತಾರೆ. ಈ ದಸರಾ ಪ್ರಯುಕ್ತವಾಗಿಯೇ ಆನೆಗಳು ಬರ್ತವೆ ಅಂತಲೇ ಸೊ ಕೆಲವೊಂದು ದಿನಗಳಿಂದನೇ ಈ ಥರ ಒಂದು ಶೆಡ್ಗಳು ಹಾಕಿ ಅರೇಂಜ್ ಮಾಡಿರ್ತಾರೆ ಆನೆಗಳು ಉಳ್ಕೊಳ್ಳೋದಕ್ಕೆ ಮತ್ತು ಮಾವುತರು ಕಾವಾಡಿಗಳು ಆನೆಗಳ ಜೊತೆ ಇರಲಿಕ್ಕೆ ಅಂತ ಹೇಳಿ. ಸೊ ಇದೇ ಜಾಗದಲ್ಲಿ ಈಗ ನನ್ನ ಹಿಂದೆ ಈಗ ತಾನೇ ತುಂಟ ಭೀಮ ಬಂದು ಸ್ನಾನ ಮುಗಿಸ್ಕೊಂಡು ಬಂದು ನೋಡಿ ನಿಂತಿದ್ದಾನೆ. ಅಲ್ಲಿ ಹಾಕಿರೋಂಥ ಒಂದು ಸೊಪ್ಪು ಸದೆ ಏನಿದೆ ಅದನ್ನು ತಿಂತಾ ಇದ್ದಾನೆ. ಅವನ ಪಕ್ಕ ಇರೋದು ಅಂತ ಒಂದು ಹೆಣ್ಣಾನೆ ಕಾಣಿಸ್ಬೋದು. ಸೊ ಆ ಹೆಣ್ಣಾನೆ ಬಂದು ಬಳ್ಳಿಯಲ್ಲಿ ಮಹೇಂದ್ರನ ಜೊತೆ ಇರೋವಂಥ ಲಕ್ಷ್ಮಿ ಆನೆ ಆಗಿದೆ. ಆ ಲಕ್ಷ್ಮಿ ಪಕ್ಕದಲ್ಲೇ ಮಹೇಂದ್ರನು ಕೂಡ ನಿಂತಿದ್ದಾನೆ ನೋಡ್ಬೋದು. ಸೊ ಭೀಮನ್ಗೆ ಸ್ವಲ್ಪ ಜಾಸ್ತಿ ಅಟ್ಯಾಚ್ ಆಗಿರೋ ಥರ ನಿಂತಿದೆ ಲಕ್ಷ್ಮಿ. ನೋಡಿ ಯಾವ ರೀತಿ ಒಂದು ಸ್ವಭಾವ ಇದೆ ಭೀಮಂದು. ಸೊ ಇನ್ನೂ ಕೂಡ ತುಂಟ ಭೀಮ ಅಂತ ಏನಕ್ಕೆ ಕರಿತೀವಿ ಅಂದರೆ ಆತನಿಗೆ ವಯಸ್ಸು ಸ್ವಲ್ಪ ಕಡಿಮೆ ಇದೆ, ಅಂದರೆ 25-26 ವರ್ಷ ಆಗಿರೋದ್ರಿಂದ ಇನ್ನೂ ಕೂಡ ತುಂಟತನ ಸ್ವಲ್ಪ ಜಾಸ್ತಿ. ಹಾಗೆ ಕೂಡ ತಿಂಡಿಪೂತ ಕೂಡ ಆಗಿರ್ತಾನೆ. ತಿನ್ನೋದ್ರಲ್ಲಂತೂ ಎತ್ತಿದ ಕೈ ಅಂತಲೇ ಹೇಳ್ಬೋದು. ಲಾಸ್ಟು ನಾವು ಚನ್ನಪಟ್ಟಣ ಕಾರ್ಯಾಚರಣೆಯಲ್ಲಿ ಬಂದಾಗ ತುಂಬ ಹತ್ತಿರದಿಂದ ನೋಡಿದ್ವಿ, ತುಂಬ ಹತ್ತಿರದಿಂದನೂ ಕೂಡ ತೋರಿಸಿದ್ವಿ, ಪೋಸ್ಟ್ಗಳು ಹಾಕಿದ್ವಿ, ನೀವು ನೋಡಿದ್ದೀರಾ. ಸೊ ಅದೇ ರೀತಿ ಈಗೂ ಕೂಡ ಭೀಮನ್ ನೋಡ್ತಾ ಇರೋ ಒಂದು ಖುಷಿಯಾಗುತ್ತೆ. ಆತನ ಒಂದು ಹೈಟು, ಆ ಒಂದು ಲುಕ್ಕು, ಆ ಸ್ಟೈಲ್ಗೆ ನಾವಂತೂ ಫುಲ್ ಫಿದಾ ಆಗಿದ್ದೀವಿ. ಈ ಥರ ಒಂದು ಕ್ರೇಜ್ ಇರೋ ಆನೆನ ಇಷ್ಟು ವರ್ಷ ನಾನು ಅಂತ ಅನ್ನೋದಕ್ಕಿಂತ ನಾವೆಲ್ಲ ಇಷ್ಟು ವರ್ಷದಲ್ಲಿ ನೋಡಿರಲಿಲ್ಲ. ಬಟ್ ಒಂದು ಒಳ್ಳೆ ಫ್ಯಾನ್ ಬೇಸ್ ಇದೆ ಭೀಮನಿಗೆ ಅಂತಲೇ. ಸೊ ಮಕ್ಕಳು ಸಹಿತ ದೊಡ್ಡವ್ರು ಸಹಿತ ಭೀಮ ಅಂತಂದರೆ ಸಾಕು, ತನ್ನ ಸೊಂಡ್ಲದನ್ನ ಎತ್ತಿ ಯಾವ ರೀತಿ ಅವನು ಪ್ರತಿಕ್ರಿಯಿಸ್ತಾನೆ, ಅದಕ್ಕೆ ತುಂಬ ಹೆಸರುವಾಸಿಯಾಗಿದ್ದಾನೆ. ಈಗ ತಾನೇ ಕೆಲವೊಂದಷ್ಟು ಆನೆಗಳನ್ನೆಲ್ಲ ನೋಡ್ಕೊಂಡು ಬಂದ್ವಿ. ಈಗ ನನ್ನಿಂದ ಇರುವಂಥ ಆನೆ ಬಂದು ಕಂಜನ್ ಅಂತ ಹೇಳ್ಬೋದು. ದುಬಾರೆ ಸಾಕಾನೆ ಶಿಬಿರದಿಂದ ಬಂದಿರುವಂಥ ಆನೆ ಆಗಿದೆ. ಸೊ ಅಲ್ಲಿ ನೋಡ್ತಾ ಇದ್ದೀರಲ್ಲ, ಸೊ ಒಂದು ಜಾಗನ ಕಂಜನ್ ನಿಂತಿರುವಂಥ ಜಾಗದಲ್ಲಿ ಸ್ವಲ್ಪ ಕ್ಲೀನಿಂಗ್ ಮಾಡ್ತಾ ಇದ್ದಾರೆ. ಅವರು ಬಂದು ಕಾವಾಡಿ ಕಿರಣ್ ಅಂತ ಹೇಳ್ಬೋದು. ಸೊ ಅವರ ಮಾವುತರು ಬಂದು JD ವಿಜಯ್ ಅಂತ ಇದ್ದಾರೆ. ಅವ್ರು ಇಲ್ಲೆಲ್ಲೂ ಕಾಣಿಸ್ತಾ ಇಲ್ಲ, ಹೊರಗಡೆ ಹೋಗಿರ್ಬೋದು. ಸೊ ದ ಮೋಸ್ಟ್ ಹ್ಯಾಂಡ್ಸಮ್ ಗಾಯ್ ಇನ್ ದ ದುಬಾರೆ ಎಲಿಫೆಂಟ್ ಕ್ಯಾಂಪ್ ಅಂತಲೂ ಕೂಡ ಕನ್ಸಿಡರ್ ಮಾಡ್ಬೋದು. ಈತನನ್ನು 2014 ಎಸಳೂರು ಭಾಗದಲ್ಲಿ ಕ್ಯಾಪ್ಚರ್ ಮಾಡಲಾಗಿದೆ. ಮತ್ತು ಈತನ ಸರಾಸರಿ ಹೈಟ್ ಬಂದು ಒಂದು 2.86 ಮೀಟರ್ ಅಂತಲೂ ಹೇಳ್ತೀವಿ. ಹಾಗೆ ಇವನೊಂದು 4880 kg ತೂಕ ಹೊಂದಿದ್ದಾನೆ. ಈ ಸರ್ತಿ ದಸರಾದಲ್ಲಿ ಈತನು ಕೂಡ ಒಂದು ಪ್ರಮುಖ ಭಾಗ ಅಂತಲೂ ಕನ್ಸಿಡರ್ ಮಾಡ್ಬೋದು. ಭೀಮನ ಆಸುಪಾಸು ತುಂಬ ಸರ್ತಿ ತುಂಬ ಕಾರ್ಯಾಚರಣೆಗಳಲ್ಲಿ ಕಾಣಿಸ್ಕೊಂಡಿರುವಂಥ ಒಂದು ಆನೆ ಆಗಿದೆ. ಸೊ ಸ್ನೇಹಿತರೆ, ನನ್ನ ಹಿಂದೆ ಇರೋಂಥ ಆನೆನ ಇವಾಗ ಏನು ನೋಡ್ತಾ ಇದ್ದೀರಲ್ಲ, ಸೊ ಈತನೇ ಮಿಸ್ಟರ್ ಡಾಲಿ ಧನಂಜಯ್ ಅಂತಲೂ ಕೂಡ ಕರಿಬೋದು. ಸೊ ತುಂಬ ಹೆಸರುವಾಸಿ ಆನೆ. ಫ್ಯೂಚರಲ್ಲಿ ಸೊ ಕ್ಯಾಪ್ಟನ್ ಆಗುವಂಥ ಪ್ರತಿಯೊಂದು ಸಾಧ್ಯತೆ ಇದೆ ಈ ಆನೆಗೂ ಕೂಡ. ನೋಡಬೇಕಾಗುತ್ತೆ ಮುಂದೆ. ಅವನ ದಂತಗಳು, ಆ ಒಂದು ದೈತ್ಯವಾದಂಥ ದೇಹ ಒಂದು ತುಂಬ ಆಕರ್ಷಕರವಾಗಿದೆ. ಸೊ ನೋಡ್ತಾ ಇದ್ದಂಗೆ ಆನೆ ತುಂಬ ಒಂದು ಇಷ್ಟ ಆಗ್ಬಿಡುತ್ತೆ. ಆ ಥರ ಇದ್ದಾನೆ ಧನಂಜಯ. ಸೊ ಮಾವುತರು ಬಂದು ಭಾಸ್ಕರಣ ಅಂತ ಇದ್ದಾರೆ. ಸೊ ಸರಾಸರಿ ಒಂದು 2.86 ಮೀಟರ್ ಉದ್ದ ಇದ್ದಾನೆ. ಒಂದು 5310 kg ತೂಕ ಇರುವಂಥ ಆನೆ ಆಗಿದೆ. ಸೊ 2025 ದಸರಾಗೆ ಈತನೂ ಕೂಡ ಒಂದು ಪ್ರಮುಖ ಆಕರ್ಷಣೆ ಅಂತಲೂ ಹೇಳ್ಬೋದು. ಸೊ ನೋಡಬೇಕು ಮುಂದೆ ಏನಿದೆ ಅಂತಂತ ಯಾರಿಗೂ ಹೇಳಲಿಕ್ಕಾಗಲ್ಲ. ಸೊ ಆದರೆ ಪ್ರತಿಯೊಂದು ಕಾರ್ಯಾಚರಣೆ, ಆನೆ ಹುಲಿ ಹಿಡಿಯುವಂಥ ಒಂದು ಪ್ರೋಗ್ರಾಮ್ ಇರ್ಬೋದು, ಎಲ್ಲದರಲ್ಲೂ ಭಾಗಿಯಾಗ್ತಾ ಇದ್ದಾನೆ. ಈತನೂ ಕೂಡ ತುಂಬ ಒಂದು ಒಳ್ಳೆಯ ಒಂದು ಆನೆ ಆಗಿದೆ. ಥ್ಯಾಂಕ್ ಯು.